ಅಮ್ಮ ನೀನು ಇಲ್ಲೇ ನಿಂತ್ಕೊಂಡಿರಮ್ಮ, ಪಕ್ಕದ ರೋಡ ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡ್ ಬರ್ತೀನಿ ಆಯ್ತಾ? ನಾನು ಬರ್ತೀನಿ ಕಣಪ್ಪ ನಿನ್ ಜೊತೆಲಿ. ಅಮ್ಮ ನೀನು ಯಾಕಮ್ಮ ಸ್ಟ್ರೆಸ್ ಮಾಡ್ಕೋತೀಯಾ? ಕಾಲು ನೋವು ಅಂತೀಯಾ? ಇಲ್ಲೇ ಇರು, ನಾನು ಹೋಗಿ ಬಂದ್ಬಿಡ್ತೀನಿ ಆಯ್ತಾ? ಅಮ್ಮ ಯಾರಪ್ಪ, ಏನಾಗ್ಬೇಕಾಗಿತ್ತು? ಅಮ್ಮ ನಾನು ಬೆಳಗ್ಗೆನೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೀವು ಇಲ್ಲೇ ನಿಂತ್ಕೊಂಡಿದ್ರಿ, ಇವಾಗ್ಲೂ ಇಲ್ಲೇ ನಿಂತ್ಕೊಂಡಿದ್ದೀರಾ, ಯಾಕಮ್ಮ? ನನ್ ಮಗ ಪಕ್ಕದ ರೋಡಲ್ಲಿ ಕೆಲಸ ಐತೆ ಅಂತ ಹೋಗೋನೆ ಕಣಪ್ಪ, ಅವನಿಗೋಸ್ಕರನೇ ಕಾಯ್ತಾ ಇದೀನಿ, ಇನ್ನೂ ಬಂದಿಲ್ಲ. ಅಮ್ಮ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ಕಣಮ್ಮ, ನಿಮ್ಮ ಮಗ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಇನ್ಮೇಲೆ ಬರಲ್ಲ ಕಣಮ್ಮ. ನನ್ ಮಗನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಕಣಪ್ಪ ನೀನು. ಅಮ್ಮ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಮಗ ನಿಮ್ಮನ್ನ ಬಿಟ್ಟಿದ್ದು ನಾನು ನೋಡ್ದೆ ಕಣಮ್ಮ. ಅದಾದ್ಮೇಲೆ ಏನಾಯ್ತು ಗೊತ್ತಾ? ಮಗ ನಮ್ಮ ಅಮ್ಮನ ಅನಾಥಾಶ್ರಮ ಪಕ್ಕದ ರೋಡ ಬಿಟ್ಕೊಂಡ್ಬಿಟ್ಟಿದ್ದೀನಿ ಮಗ. ಇನ್ಮೇಲೆ ನಾನು ನನ್ನ ಹೆಂಡತಿ ಆರಾಮಾಗಿರ್ಬೋದು. ನೀ ಸುಳ್ಳು ಹೇಳ್ತಾ ಇದೀ ಕಣಪ್ಪ, ನನ್ ಮಗ ಆತರ ಹೇಳಕ್ ಚಾನ್ಸೇ ಇಲ್ಲ. ಅಮ್ಮ ಕೆಲವೊಂದ್ಸತಿ ಸತ್ಯ ತುಂಬಾ ಕಹಿಯಾಗಿರುತ್ತೆ ಕಣಮ್ಮ. ಇಲ್ಲ ಕಣಪ್ಪ, ಅವನ್ನ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಓದಿಸಿ ಬೆಳೆಸಿದೀನಿ ಕಣಪ್ಪ, ಅವ್ನ ನನ್ನ ರೋಡಲ್ಲಿ ಬಿಟ್ಟು ಹೋಗೋಕ್ ಸಾಧ್ಯನೇ ಇಲ್ಲ ಕಣಪ್ಪ. ಸರಿ ಕಣಮ್ಮ, ನಿಮ್ಮ ಮಗನ ಮೇಲೆ ನಂಬಿಕೆ ಇದ್ರೆ ಓಕೆ, ಇಲ್ಲೇ ಪಕ್ಕದ ರೋಡಲ್ಲೇ ನಮ್ಮ ಮನೆ ಇರೋದು, ಹೆಂಗೋ ನನಗೆ ತಾಯಿ ಇಲ್ಲ ಕಣಮ್ಮ, ನೀನ್ ನಮ್ಮ ಜೊತೆ ಬಂದಿರಿ, ನಿಮ್ಮ ಮಗ ಬಂದ ತಕ್ಷಣನೇ ನಾನೇ ನಿಮ್ನ ಕಳ್ಸ್ಕೊಡ್ತೀನಿ ಕಣಮ್ಮ. ಸರಿ ಕಣಪ್ಪ, ಆಯ್ತು, ಬಾ ಹೋಗೋಣ.